ಹಾಯ್ ಆಲ್, ಇದು ಫ್ರೈಡೇ ಮಿನಿ ವ್ಲಾಗ್. ಆವತ್ತು ಎಗ್ ಬ್ರೆಡ್ ಬೋಂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಒಂದು ಪಾತ್ರೆಗೆ 4 ಇಲ್ಲಾಂದರೆ 5 ಮೊಟ್ಟೆನ ಬೇಯಕ್ಕಿಟ್ಟು ಒಂದು ಸೈಡ್ ಬ್ರೆಡ್ನ 4 ಸೈಡನ್ನ ಕುಯ್ಕೊಬೇಕು. ಅಂದರೆ ಅದ್ರ ಲೇಯರ್ ಫಾರ್ಮ್ ಆಗಿರುತ್ತೆ ಗೊತ್ತಾ, ಬ್ರೆಡ್ ಬೇಯಿಸಿದಾಗ ಲೇಯರ್ ಫಾರ್ಮ್ ಆಗಿರುತ್ತೆ 4 ಸೈಡು. ಆ 4 ಸೈಡ್ ಲೇಯರ್ನ ನೀಟಾಗಿ 4 ಪೀಸಾಗಿ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಹೇಗೆ ರುಬ್ಕೋಬೇಕು ಅಂದರೆ, ನಾವು ತೀರಾ ನುಣ್ಣಕ್ಕೆ ರುಬ್ಕೋಬಾರ್ದು. ಕಾಯಿ ತುರಿ ಬರುತ್ತೆ ಗೊತ್ತಾ, ಆ ಥರ ಲೇಟಾಗಿ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಬೋಂಡ. ಸೊ ಆ ಥರ ರುಬ್ಕೊಳ್ಳೋಕೆ ಹೇಳ್ತಾಯಿದ್ದೀನಿ. ನೋಡಿ, ನಾನು ನೆಕ್ಸ್ಟ್ ಅದನ್ನೇ ತೋರಿಸ್ತೀನಿ. ಸೊ ನಿಮ್ಗೆ 5 ಇಲ್ಲ 6 ಬ್ರೆಡ್ ಪೀಸ್ನ ಹಾಕೊಬೋದು. ನೋಡಿ, ಈ 4 ಸೈಡನ್ನ ಕಟ್ ಮಾಡ್ಕೊಂಡಿದ್ದನ್ನ ಅದನ್ನು ರುಬ್ಕೊತಾ ಇದ್ದಾರೆ. ಸೊ ನೆಕ್ಸ್ಟು ಈ ಥರ ಪುಡಿ ಆಗಬೇಕು. ನೆಕ್ಸ್ಟು ಈ ಮೊಟ್ಟೆ ಬೇಯ್ದಿತ್ತಲ್ಲ ಅದನ್ನು ಒಡ್ಕೊಂಡು, ಅಂದರೆ ಆ ಸಿಪ್ಪೆ ತೆಗ್ದು ಮೊಟ್ಟೆನ ಥ್ರೆಡ್ಡಲ್ಲಿ ಇಲ್ಲಾಂದರೆ ಚಾಕಲ್ಲಿ ಕಟ್ ಮಾಡ್ಕೊಳ್ಳಿ. ಅಮ್ಮ ಥ್ರೆಡ್ಡಲ್ಲಿ ಕಟ್ ಮಾಡ್ತಾರೆ. ಯಾಕಂದರೆ ಥ್ರೆಡ್ಡಲ್ಲಿ ಕಟ್ ಮಾಡೋದ್ರಿಂದ ಒಳಗಿರುತ್ತಲ್ಲ ಭಂಡಾರ, ಅದು ಸೈಡ್ ಹೋಗಲ್ಲ ಮತ್ತು ನೀಟಾಗಿ ಬರುತ್ತೆ ಶೇಪ್ ಕೂಡ. ಅಂದರೆ ಅದೇ ನಾವು ಚಾಕಲ್ಲಿ ಕಟ್ ಮಾಡ್ತೀವಿ ಅಂದರೆ ಅಂಕು ಡೊಂಕು ಅಂತ ಹೋಗುತ್ತೆ. ಸೊ ಅದಕ್ಕೆ ನೀವು ಥ್ರೆಡ್ಡಲ್ಲೇ ಕಟ್ ಮಾಡ್ಕೊಳ್ಳೋದು ಓಕೆ ಅನ್ಕೊತೀನಿ. ನೀವು ಥ್ರೆಡ್ಡಲ್ಲಾದ್ರೂ ಕಟ್ ಮಾಡ್ಕೊಬೋದು, ಚಾಕಲ್ಲಾದ್ರೂ ಕಟ್ ಮಾಡ್ಕೊಬೋದು. ಸೊ ಇದನ್ನೆಲ್ಲ ಅಂದರೆ ಉಲ್ಟಾ ಮಾಡಿಡಿ, ಸೀದಾ ಬೇಡ, ಉಲ್ಟಾ ಮಾಡಿಡಿ. ಆಮೇಲೆ ಇದಕ್ಕೆ ಅರಿಶಿನ, ಉಪ್ಪು, ಖಾರದ ಪುಡಿ ಮತ್ತು ಮೆಣಸು ಪುಡಿ, ಕೊತ್ತಂಬರಿ ಇಷ್ಟನ್ನು ಅದ್ರ ಮೇಲೆ ಹಾಕಬೇಕು. ನೋಡಿ, ಈ ಥರ ಡೆಕೋರೇಟ್ ಮಾಡಬೇಕು. ಅದ್ರ ಮೇಲೆ ಫಸ್ಟ್ ಅರಿಶಿನ ಹಾಕ್ತಾಯಿದ್ದಾರೆ. ಸೊ ನೆಕ್ಸ್ಟ್, ಇಲ್ಲಾಂದರೆ ನೀವು ಈ ಥರ ಮಾಡೋದಕ್ಕಿಂತ ಫ್ರೆಂಡ್ಸ್, ಮತ್ತು ಒಂದು ಪಾತ್ರೆಗೆ ಇಲ್ಲಾಂದರೆ ಒಂದು ಬೌಲಿಗೆ ಇವನ್ನೆಲ್ಲ ಅರಿಶಿನ, ನಾನು ಏನು ಹೇಳಿದೆ, ಅರಿಶಿನ, ಖಾರದ ಪುಡಿ, ಮೆಣಸು ಮತ್ತು ಎಣ್ಣೆ ಮತ್ತು ಕೊತ್ತಂಬರಿ ಮತ್ತು ಇಷ್ಟನ್ನು ಕೂಡ ಮಸಾಲೆ ಥರ, ಅಂದರೆ ನಾನು ಹೇಳಿದ್ನಲ್ಲ, ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಸಾಲೆ ಥರ ಮಾಡ್ಕೊಬೋದು. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಮಾಡಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ, ಆಗ ಮಾಡಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅಮ್ಮ ಅದನ್ನು ನೆಕ್ಸ್ಟ್ ಟೈಮ್ ಮಾಡೋಣ, ಬಟ್ ಇದನ್ನು ಈ ಟೈಮ್ ಟ್ರೈ ಮಾಡೋಣ ಅಂತಿದ್ದಾರೆ. ಅದನ್ನು ನೀವು ಮಸಾಲೆ ಥರ ಮಾಡ್ಕೊಳ್ಳಿ. ಅಂದರೆ ಈಗ ಒಂದು ಸಾಂಬಾರು ಥರ, ಅಂದರೆ ಸ್ಪೈಸಿ ಥರ ಇರಬೇಕು. ಅದು ನೋಡೋಕ್ಕೂ ಒಂಥರ ಡಿಫ್ರೆಂಟಾಗಿ ಕಲರ್ ಚೆನ್ನಾಗಿ ಕಾಣಿಸ್ಬೇಕು. ಈಗ ನಾವು ಪ್ರೆಸೆಂಟೇಷನ್ ಜೊತೆಗೆ ಮತ್ತು ಟೇಸ್ಟು ಸ್ಪೈಸಿ ಎಲ್ಲ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಅದನ್ನು, ಆ್ಯಕ್ಚುಲಿ ನಾವು ಬ್ರೆಡ್ಡಿಂದು ಇದು ಮಾಡ್ಕೊಂಡಿರ್ತೀವಿ ಗೊತ್ತಾ, ಬ್ರೆಡ್ನ ನೀವು ನೀರಲ್ಲಿ ನೆನೆಸ್ಕೊಳ್ಳಿ. ಇಲ್ಲಾಂದರೆ ಸಕ್ಕರೆ ಪಾಕ ಬರುತ್ತೆ ಗೊತ್ತಾ, ನೀವು ಸಕ್ಕರೆನ ಇಲ್ಲಾಂದರೆ ಬೆಲ್ಲನ ಮಿಕ್ಸ್ ಮಾಡ್ಕೊಂಡು ನೀರೊಳಗೆ ಹಾಕಿ ಮೆತ್ತಗೆ ಮಾಡ್ಕೋಬೇಕು. ಆ ಮೆತ್ತಗೆ ಮಾಡ್ಕೊಂಡು ಈ ಮೊಟ್ಟೆನ ಆ ಬ್ರೆಡ್ ಒಳಗೆ ಕವರ್ ಮಾಡಿ, ಅಂದರೆ ಬ್ರೆಡ್ ಒಳಗೆ ಇಟ್ಟು ಫುಲ್ಲು ನೀಟಾಗಿ ಕವರ್ ಮಾಡಬೇಕು. ಅಂದರೆ ಇವಾಗ ನಾವು ಮೋಮೋಸ್ ಮಾಡ್ತೀವಿ ಗೊತ್ತಾ, ಆ ಮೋಮೋಸಲ್ಲಿ ಹೆಂಗೆ ಕವರ್ ಮಾಡ್ತೀವಿ ಆ ಥರ ಕವರ್ ಮಾಡಬೇಕು. ನೋಡಿ, ಇವಾಗ ಮಾಡ್ತಿದ್ದೀನಿ ಈ ಥರ ಫುಲ್ಲು ಒಂದು ಸ್ವಲ್ಪನೂ ಗಾಳಿ ಹೋಗ್ದ ಥರ ಕವರ್ ಮಾಡಬೇಕು. ಫಸ್ಟ್ನೇದು ಸ್ವಲ್ಪ ರಾಂಗ್ ಬರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಬರುತ್ತೆ. ನಮಗೂ ಅಷ್ಟೇ ಫಸ್ಟ್ನೇದು ಸ್ವಲ್ಪ ರಾಂಗ್ ಬಂದಿತ್ತು. ಸೊ ನೆಕ್ಸ್ಟ್ ನಮಗೆ ಸಿಕ್ತು ನೀಟಾಗಿ. ಈಗ ಈ ಪೌಡ್ರ್ ಇದೆಯಲ್ಲ, ಆ ಪೌಡ್ರೊಳಗೆ ನಾವು ಬ್ರೆಡ್ನ ಮೊಟ್ಟೆನ ಸುತ್ತಿರ್ತೀವಲ್ಲ ಬ್ರೆಡ್ಡು, ಅದನ್ನು ಫುಲ್ಲು, ಅಂದರೆ ಈಗ ಮೆತ್ತಬಿಟ್ಟು ಇಲ್ಲಾಂದರೆ ರೋಲ್ ಮಾಡಿಬಿಟ್ಟು ಆ ಪುಡಿ ಒಳಗೆ ರೋಲ್ ಮಾಡಿಬಿಟ್ಟು ಎಣ್ಣೆ ಒಳಗೆ ಬಿಡಬೇಕು. ಎಣ್ಣೆ ಒಳಗೆ ಬಿಟ್ಟಾದ್ಮೇಲೆ ನೀವು ಸಾಸ್ ಎಲ್ಲರೂ ಹಾಕ್ಕೊಬೋದು, ಇಲ್ಲಾಂದರೆ ಮನೇಲೇ ಟೊಮೊಟೊ ಸಾಸ್ ಕೂಡ ಮಾಡ್ಕೊಂಡಿರೋದನ್ನು ಹಾಕ್ಕೊಬೋದು. ಆ ಥರ ನೋಡಿ, ಇವಾಗ ಆ ಥರ ಹಾಕ್ಕೊಂಡು ನೀವು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು, ಇಲ್ಲಾಂದರೆ 2 ಪೀಸಾದ್ರೂ ಕಟ್ ಮಾಡ್ಕೊಬೋದು, ಇಲ್ಲಾಂದರೆ ನಾರ್ಮಲಾಗಿ ಉಂಡುಂಡೆ ತಿಂತೀವಿ ಅಂದರೆ ಹಂಗೂ ತಿನ್ಬೋದು. ಅಮ್ಮ ಇಲ್ಲಿ 2 ಪೀಸ್ ಮಾಡಿದ್ದಾರೆ. ನೋಡಿ, ನೀವೇ ನೋಡಿ, ಇಷ್ಟು ಒಂದು 6 ಪೀಸ್ ಆಗೋಷ್ಟಾಗಿತ್ತು ನಮಗೆ. ನಿಮಗಾದರೆ ಅದೆಷ್ಟಾಗುತ್ತೆ ಗೊತ್ತಿಲ್ಲ. ನಿಮಗೆ ಅಂದಾಜು ಮೇಲೆ ನೀವು ಎಷ್ಟು ಮಾಡ್ಕೊತೀನಿ ಅನ್ನೋದು ಇರ್ತೀರಲ್ವ, ಅದ್ರ ಮೇಲೆ ಅದಾಗುತ್ತೆ. ನೋಡಿ, ನಾನೀಗ ಇಷ್ಟು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಮಧ್ಯಕ್ಕೆ ಕಟ್ ಮಾಡಬೇಕು ಅಂತ ಇಲ್ಲ, ಅಡ್ಡಡ್ಡ ಬೇಕಾದ್ರೂ ಕಟ್ ಮಾಡ್ಕೊಬೋದು, ಉದ್ದುದನ್ನಾದ್ರೂ ಕಟ್ ಮಾಡ್ಕೊಬೋದು. ನೋಡಿ, ಇವಾಗ ಇಷ್ಟ ಆಯಿತು. ಸೊ ಫ್ರೆಂಡ್ಸ್, ಮತ್ತೆ ನೀವು ಇದನ್ನು ಬಿಸಿ ಇದ್ದಾಗೆ ಸರ್ವ್ ಮಾಡ್ಕೊಳ್ಳಿ. ಯಾಕಂದರೆ ಆರೋಗಿರೋ ಮೊಟ್ಟೆ ತಿನ್ನೋಕ್ಕೆ ಒಂಥರ, ಅಂದರೆ ಅದರೊಳಗಿರುತ್ತಲ್ಲ ಭಂಡಾರ, ಯೆಲ್ಲೋಯಿಶ್ ಕಲರು, ಅದನ್ನು ತಿನ್ನೋಕೆ ಒಂಥರ ಗಂಟ್ಲು ಒಣಗ್ದಂಗೆ ಆಗುತ್ತೆ. ಸೊ ಅದಕ್ಕೆ ನೀವು ಸಾಸ್ ಹಾಕ್ಕೊಳ್ಳಿ ಅಂತ ನಾನು ಹೇಳಿದ್ದು. ಟೊಮೊಟೊ ಕೆಚಪ್ಪಾರು ಹಾಕ್ಬೋದು, ಇಲ್ಲಾಂದರೆ ಸಾಸ್ ಕೂಡ ಆಗ್ಬೋದು. ನಾನು ಈ ಟೊಮೊಟೊ ಸಾಸ್ನ ಹಾಕ್ಕೊತಾ ಇದ್ದೀನಿ, ಮ್ಯಾಗಿ ಮಸಾಲ ಒಂದು. ನೋಡಿ, ಇವಾಗ ಈ ಥರ ನಾನು ರೆಸಿಪಿನ ರೆಡಿ ಮಾಡಿದ್ದೀನಿ. ಇದನ್ನು ಬಿಸಿ ಇದ್ದಾಗೆ ತಿಂದು ಕಮೆಂಟ್ ಮಾಡಿ ಹೇಗಿದೆ ಅಂತ. ಸೊ ನಾನು ನೆಕ್ಸ್ಟ್ ವಿಡಿಯೋವರೆಗೂ ಬರೋವರೆಗೂ ನೀವು ಕಾಯ್ತೀರಾ ಅಂದ್ಕೊತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ.